ನಮಸ್ಕಾರ ವೀಕ್ಷಕರೇ. ಸರ್, ಈಗ ಮನೆ ದೇವ್ರಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪೂಜೆ ಪುನಸ್ಕಾರಗಳು ರೆಗ್ಯುಲರಾಗಿ ಮಾಡ್ತಾರೆ. ಕೆಲವೊಂದು ಮನೆಗಳಲ್ಲಿ ಮನೆ ದೇವ್ರದ್ದು ಶಕ್ತಿನೇ ಇರೋದಿಲ್ಲ. ಮನೆ ದೇವರೇ ಯಾರು ಅಂತ ಕೆಲವ್ರಿಗೆ ಗೊತ್ತೇ ಇರೋಲ್ಲ. ಬಟ್ ಏನಂದರೆ ಯಾವುದೋ ಒಂದು ದೇವ್ರನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು ರೂಢಿ. ಸ್ಪೆಷಲಿ ಮನೆ ದೇವ್ರು ಇಂಥದ್ದೇ ಅಂತ ಗೊತ್ತಾದ್ಮೇಲೆ ಆ ಮನೆ ದೇವ್ರದ್ದು ಆಶೀರ್ವಾದ ಈ ಕುಟುಂಬಕ್ಕೆ ಇರೋದಿಲ್ಲ. ಕೆಲವೊಂದು ಸರಿ ಸಮಸ್ಯೆಗಳು ಹಂಗೆ ಇರ್ತವೆ. ಇಲ್ಲ ಯಾರಾದರೂ ಬಂದಿರ್ತಾರೆ, ಮನೆ ದೇವ್ರ ಮನೆಗೆ ಬರದೇ ಇರೋ ಥರ ಕಟ್ಟಾಕಿರೋದು, ಇವೆಲ್ಲ ನಾವು ನೋಡ್ತೀವಿ. ಸ್ಪೆಷಲಿ ಈ ಒಂದು ಮನೆ ದೇವರಿಗೆ ಒಂದು ಶಕ್ತಿ ತುಂಬಿಕೊಡುವಂಥ ವಿಚಾರ. ಆ ಮನೆ ದೇವರು ಈ ಮನೆ ಕುಟುಂಬಸ್ಥರನ್ನ ರಕ್ಷಣೆ ಮಾಡಬೇಕು. ಕೆಲವೊಂದು ಕಡೆ ಅದು ಆಗ್ತಾ ಇರಲ್ಲ. ಆಗೋದಕ್ಕೆ ಅಡ್ಡಿ ಆತಂಕಗಳು ಬೇರೆ ಬೇರೆ ಇರ್ತವೆ. ಸೊ ನಿಮ್ಮ ವಿಚಾರದಲ್ಲಿ ಮನೆ ದೇವರಿಗೆ ಹೆಂಗೆ ನಾವು ಒಂದು ಶಕ್ತಿ ತುಂಬಿಕೊಂಡು ಆ ಮನೆ ದೇವ್ರದ್ದು ಯಾವಾಗಲೂ ರಕ್ಷಣೆ ನಮಗೆ ಸಿಗೋ ಥರ ಮಾಡ್ಕೋಬೋದು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅರವಿಂದ್ ಸರ್, ಇವಾಗ ವಿಶೇಷವಾಗಿ ಏನಂದ್ರೆ ನೋಡಿ, ನಮ್ಮ ವೀಕ್ಷಕರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ರಿ ನೀವು. ಮನೆ ದೇವರಿಗೆ ಶಕ್ತಿ ತುಂಬೋದು ಹೆಂಗೆ ಅಂತ. ನೋಡಿ, ಮನೆ ದೇವ್ರಿಗೆ ಶಕ್ತಿ ಇರಲ್ಲ. ಏನಕ್ಕೆ ಇರಲ್ಲ ಅಂದ್ರೆ, ಒಂದು ನೀವು ಹೇಳಿದ್ದು ತುಂಬಾ 100% ಕರೆಕ್ಟ್. ಬಂಧಿಸಿರ್ತಾರೆ, ಬಂಧನ ಪ್ರಯೋಗ ಆಗಿರುತ್ತೆ ಮನೆಗೆ ಯಾವಾಗ ಬಂಧನ ಪ್ರಯೋಗ ಆಗಿರುತ್ತೆ, ಮನೆ ದೇವ್ರನ್ನ ಕಟ್ಟಾಕ್ತಿದ್ದಾರೆ, ಅವಾಗ ಏನಾಗುತ್ತೆ, ಆ ಒಂದು ಮನೆ ದೇವರ ಒಂದು ಶಕ್ತಿ ಅಂತಕ್ಕಂಥದ್ದು ಇಲ್ಲಿ ಇರಲ್ಲ. ಒಂದು ಅದರಿಂದ ಏನಾಗುತ್ತೆ, ಇವನ ಒಂದು ಡೌನ್ಫಾಲ್ ಆಗಕ್ಕೆ ಶುರು ಆಗುತ್ತೆ, ಒಂದು ಅಭಿವೃದ್ಧಿ ಕುಂಠಿತವಾಗುತ್ತೆ. ಒಂದು ದುಡ್ಡಿನ ವಿಚಾರ ಇರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಆರ್ಥಿಕ ಇರ್ಬೋದು, ಪರ್ಸನಲ್ ಇರ್ಬೋದು, ಎಲ್ಲದಕ್ಕೂ ತೊಂದರೆ ಇರುತ್ತೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಒಂದು ಎರಡನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ತಾಂತ್ರಿಕ ಕ್ರಿಯೆ ಅಲ್ದೇನೆ ಮನೆಗೆ ಯಾರು ಬಂದವರು ದೃಷ್ಟಿಯನ್ನು ಇಟ್ಟಾಗ, ಅಥವಾ ಈ ವ್ಯಕ್ತಿನೇ ಏನಾದ್ರು ಒಂದು ಮನೆಯಲ್ಲಿ ಏನೋ ಒಂದು ಪಾರ್ಟಿ ಗಿಲ್ಟಿ ಅದು ಇದು ಅಂತ ಮಾಡ್ತಾರೆ ಕೆಲವರು, ದೊಡ್ಡ ಇದರಲ್ಲಿ ಮಾಡಿದಾಗ ಕೆಲವ್ರು ಏನ್ ಮಾಡ್ತಾರೆ, ಬಂದು ಆಗದೆ ಇರೋರು ಆ ಮನೆ ದೇವರಿಗೆ ಅಪಚಾರ ಮಾಡ್ಬಿಡ್ತಾರೆ. ದೇವ್ರ ಮನೆ ಒಳಗಡೆ ನುಗ್ಬಿಡೋದು, ಆಯ್ತಾ, ಅಲ್ಲಿ ದೇವ್ರಿಗೆ ಏನೋ ಮುಟ್ಬಿಡೋದು, ಏನೋ ಒಂದು ಇದ್ ಮಾಡೋದು, ಈ ತರದ್ದೆಲ್ಲ ತೊಂದರೆಗಳು ಮಾಡ್ತಾರೆ. ಆತರ ಮಾಡಿದಾಗ, ಅಥವಾ ಬೇಕು ಅಂತಾನೆ ಯಾರಾದ್ರೂ ನೆಂಟರು ಬಂದು ದೇವ್ರ ಮನೆಗೆ ಏನಾದ್ರು ಒಂದು ಕುಂಕುಮನೋ ಇನ್ನೊಂದು ಆ ಪ್ರಯೋಗಗಳನ್ನ ಮಾಡ್ಕೊಂಡು ಹೋಗ್ಬಿಡೋದು, ಈ ತರ ಎಲ್ಲ ಮಾಡಿದಾಗ ಅಲ್ಲಿ ಏನಾಗತ್ತೆ ಅಂದ್ರೆ ತುಂಬಾ ಡಿಸ್ಟರ್ಬ್ ಆಗ್ಬಿಡುತ್ತೆ. ಯಾವಾಗ ಮನೆಯಲ್ಲಿ ದೇವ್ರ ಮನೆ ಡಿಸ್ಟರ್ಬ್ ಆಗುತ್ತೆ, ಇಡೀ ಮನೆನೇ ಹಾಳಾಗೋಯ್ತು ಅಂತ ಅನ್ಕೊಂಡ್ಬಿಡಿ ನೀವು. ಯಾಕಂದ್ರೆ ನೋಡಿ, ನಾವು ಇವಾಗ ಮನೆಯಲ್ಲಿ ದೇವ್ರ ಮನೆನೇ ಪಾಸಿಟಿವ್ ಅಲ್ವಾ, ಇನ್ನು ಮಿಕ್ಕಿದಲ್ಲಿ ನೆಗೆಟಿವ್. ಯಾಕಂದ್ರೆ ಹೆಣ್ಮಕ್ಳು ಪಾಪ ತಿಂಗಳಿಗೆ ಒಂದ್ಸಲ ಇದಾಗ್ತಾರೆ, ಡೇಟ್ ಆಗ್ತಾರೆ, ಮತ್ತೆ ಏನೋ ಒಂದು ತಿನ್ನುವಂತ ವಸ್ತುಗಳಿಂದ ಇರ್ಬೋದು, ಅಥವಾ ಏನೋ ಒಂದು ಇರ್ಬೋದು, ವ್ಯಾಪಾರವಾಗಿ ಏನೋ ಮಾತಾಡೋ ಮಾತುಗಳಿರ್ಬೋದು, ಅವೆಲ್ಲ ನೆಗೆಟಿವ್ ಇರುತ್ತೆ. ಆದ್ರೆ ದೇವ್ರ ಮನೇಲಿ ಮಾತ್ರ ಇವೆಲ್ಲ ಮಾಡಲ್ಲ, ಅದನ್ನೊಂದು ಮಾತ್ರ ಪಾಸಿಟಿವ್ ಆಗಿ ಇಟ್ಟಿರ್ತಾರೆ. ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಆ ದೇವರ ಮನೆಗೆ ಶಕ್ತಿ ಇಲ್ಲ ಅಂದಾಗ ಅವಾಗ ಮನುಷ್ಯನ ಅಧೋಗತಿ ಕಾರಣ ಆಗ್ತಾನೆ. ಕುಬೇರನಾಗಿ ನಂಬರ್ 1 ಅಂತ ಇರ್ತಕ್ಕಂಥವರೆಲ್ಲ ಇವತ್ತಿನ ದಿವಸ ಬಿಕಾರಿಗಳಾಗ್ಬಿಟ್ಟಿದ್ದಾರೆ, ಆಯ್ತಾ. ದೊಡ್ಡ ಡೈರೆಕ್ಟ್ರು, ದೊಡ್ಡ ಪ್ರೊಡ್ಯೂಸರ್ ಇಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಎಫೆಕ್ಟ್ ಆಗಿದೆ, ಆಯ್ತಾ. ಈ ವಿಚಾರ ನಾವು ನೋಡಕ್ ಹೋದ್ರೆ, ಮೊನ್ನೆ ಒಬ್ರು ಪ್ರೊಡ್ಯೂಸರ್ ಒಂದು ಸೂಸೈಡ್ ಮಾಡ್ಕೊಂಡ್ಬಿಟ್ರು ಅವರು, ಆಯ್ತಾ. ಅವರು ಏನಂದ್ರೆ ಅವ್ರದ್ದು ಇದೇ ತರ ಕಥೆ ಆಗಿತ್ತು ದೇವ್ರ ಮನೆ ವಿಚಾರದಲ್ಲಿ, ಆಯ್ತಾ. ಇರ್ಲಿ, ಈ ತರದೆಲ್ಲ ತುಂಬಾ ತೊಂದರೆಗಳಾಗಿರುವಂತ ನೋಡಿದೀವಿ, ನಮ್ ಕೇಸ್ಗಳು ತುಂಬಾ ಬರುತ್ತೆ. ತಮಿಳ್ನಾಡಿಂದ ಅಂತೂ ಸುಮಾರು ಜನ ಬರ್ತಾರೆ, ತುಂಬಾ ತೊಂದರೆಗಳಾಗಿರ್ತಕ್ಕಂಥವ್ರು ಬರ್ತಾರೆ. ಈ ತರ ವಿಚಾರಗಳು ಇರ್ಬೇಕಾದ್ರೆ, ಇಲ್ಲಿ ಮನೆ ದೇವರಿಗೆ ಈ ತರ ತೊಂದರೆಗಳಾಗಿದೆ ಅಂದಾಗ ದೇವರಿಗೆ ನಾವು ಶಕ್ತಿ ತುಂಬೋದು ಹೆಂಗೆ ಅಲ್ವಾ, ದೇವ್ರ ಮನೆನ ನಾವು ಕಾಪಾಡ್ಕೊಳ್ಳೋದು ಹೆಂಗೆ ಅಂದಾಗ ಇದರಲ್ಲಿ ಸುಮಾರು ವಿಧಾನಗಳು ನಮಗೆ ಸಿಗುತ್ತೆ. ಒಂದು, ನಾವು ಮನೆಗೆ ಅಷ್ಟ ದಿಗ್ಬಂಧನವನ್ನ ಮಾಡಬಹುದು. ಒಂದು. ಎರಡನೇದು, ದೇವರ ಮನೆಯಲ್ಲಿ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಯಂತ್ರವನ್ನ ಇಟ್ಬಿಡೋದು, ಸ್ಥಾಪನೆ ಮಾಡ್ಬೋದು. ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ದೇವರ ಮನೆಯಲ್ಲಿ ಒಂದು ಸಂಖ್ಯೆ ಇದೆ, ಒಂದು ಕೋಡಿಂಗ್ ಸಂಖ್ಯೆ ಇದೆ, ಅದ್ಭುತವಾಗಿರ್ತಕ್ಕಂಥ ಸಂಖ್ಯೆ. ಈ ಸಂಖ್ಯೆಯನ್ನ ನಾವು ಅರ್ಶಿನ ಕುಂಕುಮದಲ್ಲಿ ಬರೆದು ಅದಕ್ಕೆ ಪೂಜೆ ಮಾಡ್ಬೇಕು, ಯಾರಿಗೂ ಗೊತ್ತೇ ಇಲ್ಲದೆ ಇರೋ ತರ. ಅದು ಎಂತ ಎನರ್ಜಿ ಕೊಡುತ್ತೆ ಅಂದ್ರೆ, ಎಂತ ಒಂದು ದುಷ್ಟ ಪ್ರಯೋಗಗಳಾದ್ರೂ ಕೂಡ ಅಲ್ಲಿ ತಟ್ಟಲ್ಲ, ಅಷ್ಟು ಶಕ್ತಿ ತುಂಬಿರುವಂತಹ ಒಂದು ಸಂಖ್ಯೆ ಇದೆ, ಆಯ್ತಾ. ಅದು ತುಂಬಾ ಗುಪ್ತವಾಗಿರ್ತಕ್ಕಂಥದ್ದು, ತಾಂತ್ರಿಕ ಸಂಖ್ಯೆ ಅಂತ ಹೇಳ್ಬೋದು. ಅದು ಯಾರಿಗ್ ಬೇಕೋ ಅವ್ರು ಬಂದ್ರೆ, ಸೊ ಅವರು ಅದನ್ನ ಬರ್ಕೊಂಡು ಅಭಿವೃದ್ಧಿ ಪರ್ಸನಲ್ ಆಗಿ, ಇದು ತುಂಬಾ ಸರಳವಾಗಿರ್ತಕ್ಕಂಥ ಒಂದು ಪರಿಹಾರ ಇದು. ಇದನ್ನ ಸುಮಾರು ನಾವು ಮೀಡಿಯಾದಲ್ಲಿ ಹೇಳಲಿಕ್ಕೆ ಆಗಲ್ಲ. ಸೊ ಅಂತ ಒಂದು ಸಂಖ್ಯೆ ಕೂಡ ಇದೆ. ಈ ತರದ್ರಲ್ಲಿ ದೇವರಿಗೆ ನಾವು ಯಾವಾಗಲೂ ಕೂಡ ಇದು ಏನು ಮಾಡ್ದೇನೆ ಕರೆಕ್ಟಾಗಿ ಶಕ್ತಿ ತುಂಬಬೇಕಂತ ಹೇಳಿದ್ರೆ, ಏನು ಮಾಡ್ಕೊಳ್ದೆ ನಂಗೆ ಶಕ್ತಿ ಇಲ್ಲಪ್ಪ, ಏನೋ ಒಂದು ದೇವ್ರಿಗೆ ನಾವು
ಮಾಡಬೇಕು ಅಂದರೆ ದೇವರ ವಿಗ್ರಹಗಳನ್ನ ನಾವು ಕರೆಕ್ಟಾಗಿ ಶುಚಿತ್ವಗೊಳಿಸೋದು ಒಂದು. ದೇವರಿಗೆ ಏನಾದ್ರು ಭಿನ್ನವಾಗಿದ್ರೆ ದೇವ್ರ ಫೋಟೋಗಳಾಗಲಿ ವಿಗ್ರಹಗಳಾಗಲಿ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳುವಂಥದ್ದು ಒಂದು. ಎರಡನೇದು, ದೇವರಿಗೆ ಒಣಗಿದ ಹೂವನ್ನು ಇಡಬಾರ್ದು. ಅದು ಸಾವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೂವು ಅಂತ ಹೇಳ್ತೀವಿ ನಾವು, ಒಣಗಿರೋ ಹೂವು ಯಾವಾಗ್ಲೂ. ಡೆತ್ ಆಗಿರೋ ಹೂವನ್ನ ದೇವ್ರ ಮೇಲೆ ಇಟ್ಟಾಗ ಅದು ನೆಗೆಟಿವ್ ಎನರ್ಜಿ ಆಗಿಬಿಡುತ್ತೆ, ದೇವರಿಗೆ ಬಂಧನ ಆಗ್ಬಿಡುತ್ತೆ. ಹಾಗಾಗಿ ಒಣಗಿರೋ ಹೂವನ್ನ ಆಗಿಡಬಾರ್ದು. ದೇವ್ರಿಗೆ ಹಚ್ಚೋವಂಥ ದೀಪ, ಬತ್ತಿ, ಅಯ್ಯೋ ಯಾರಪ್ಪ ಬತ್ತಿ ಚೇಂಜ್ ಮಾಡ್ತಾರೆ ಅಂತ ಅದೇ ಬತ್ತಿಯಲ್ಲಿ ನಾವು ಹಚ್ಚೋದು, ಆಯ್ತಾ, ಎಣ್ಣೆಯಲ್ಲಿ ಹಚ್ಚೋದು ಅದೇ ಎಣ್ಣೆನ, ಮತ್ತೆ ದೇವ್ರಿಗೆ ಹಾಕುವಂಥ ಎಣ್ಣೆಗಳು, ಆಯ್ತಾ, ಅದು ಶುದ್ಧವಾಗಿಲ್ಲದೆ ಇರ್ತಕ್ಕಂಥ ಎಣ್ಣೆಗಳು, ಯಾವ್ದಾವ್ದು ಎಣ್ಣೆಗಳನ್ನ ತಂದು ಹಾಕೋದು, ಇವೆಲ್ಲ ಏನಾಗುತ್ತೆ ಅಂದ್ರೆ ದೇವರಿಗೆ ನೆಗೆಟಿವ್ ಆಗಿಬಿಡುತ್ತೆ. ಹಾಗಾಗಿ ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗ್ಬೇಕು. ಮತ್ತೆ ದೇವರಿಗೆ ಒಂದು ಸಲ ನಾವು ಶಕ್ತಿ ತುಂಬಬೇಕು ಅಂತ ಹೇಳಿದ್ರೆ, ಮೂಲವಾಗಿ ಮನೆ ದೇವರು ಇರುತ್ತಲ್ಲ, ಆ ಮನೆ ದೇವರ ವಿಗ್ರಹಕ್ಕೆ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ವಿಗ್ರಹಕ್ಕೆ ಒಂದು ಶಕ್ತಿ ತುಂಬುವಂತ ಒಂದು ಕೆಲಸ ಇದೆ ತಾಂತ್ರಿಕ ವಿಧಾನದಲ್ಲಿ. ಅದನ್ನ ಒಂದು ಶುದ್ಧವಾಗಿರ್ತಕ್ಕಂಥ ಸ್ಥಳದಲ್ಲಿ ಇಟ್ಟು ಯಂತ್ರವನ್ನ ಬರೆದು ಯಂತ್ರದ ಮೇಲೆ ಆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ, ಆಯ್ತಾ, ಅದಕ್ಕೆ ಒಂದು ಅಷ್ಟ ದಿಗ್ಬಂಧನ ಅಂತಕ್ಕಂಥ ಒಂದು ಮೂಲಿಕೆಗಳನ್ನ ಹಾಕಿ, ಆಯ್ತಾ, ಮತ್ತೆ ಒಂದು ಯಜ್ಞವನ್ನ ಮಾಡಿ ಆ ದೇವರಿಗೆ ಶಕ್ತಿ ಕೊಡುವಂತ ಒಂದು ಯಜ್ಞ ಇದೆ, ಆ ಯಜ್ಞವನ್ನ ಮಾಡಿ ಅದಕ್ಕೆ ಫುಲ್ ಪವರ್ ತುಂಬಿಟ್ರೆ ಯಾರಾದ್ರೂ ಏನಾದ್ರು ಮಾಡಕ್ ಬಂದ್ರೆ ಇಮಿಡಿಯೇಟ್ ಆಗಿ ರಿವರ್ಸ್ ಹೊಡೆದ್ಬಿಡುತ್ತೆ ಅದು, ಅಷ್ಟು ಶಕ್ತಿ ಇರುತ್ತೆ. ಮತ್ತೆ ದೇವ್ರ ಮನೆ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್. ಆ ದೇವ್ರ ಮನೆ ಬಾಗ್ಲನ್ನ ಯಾವಾಗ್ಲೂ ಕೂಡ ತೆಗ್ದಿಡಬಾರ್ದು. ಆ ಬಂದವ್ರಿಗೆಲ್ಲ ಬನ್ನಿ ನಮ್ ದೇವ್ರ ಮನೆ ನೋಡಿ ಅಂತ ಓಪನ್ ಮಾಡಿ ತೋರಿಸೋದು, ಇವೆಲ್ಲ ಮಾಡ್ತಾರೆ. ಅಲಂಕಾರ ಮಾಡ್ಬಿಟ್ಟು ದೇವ್ರ ಮನೆಯಲ್ಲಿ, ಅಲ್ಲ ಅವ್ರು ಏನ್ ಅನ್ಕೊಂಡಿದ್ದಾರೆ ದೇವ್ರ ಮನೆನ, ನಂಗೆ ಅದೇ ಗೊತ್ತಾಗ್ತಾ ಇಲ್ಲ. ಒಬ್ರು MLC ಮನೆಗೆ ಹೋಗಿದ್ದೆ ನಾನು, ರಕ್ತ ಚಂದನ ಗೊಂಬೆ ತಂದು ಇಟ್ಕೊಂಡಿದ್ದಾರೆ ಅವರು, ಅಂದ್ರೆ ಆನೆನ. ಬಂದವ್ರಿಗೆಲ್ಲ ಕರ್ಕೊಂಡೋಗಿ ತೋರಿಸೋದು, ಬನ್ನಿ ನಮ್ಮ ಮನೇಲಿ ಆನೆ ನೋಡಿ, ಆನೆ. ನಾನು ಹೇಳ್ದೆ, ನೋಡಿ ಸರ್ ಈ ಸಲ ನಿಂತ್ಕೊಳ್ಳಿ, ನೀವು 100% ನೀವು ಸೋತೋಗ್ತೀರ ನೋಡಿ ಅಂತ ಹೇಳ್ದೆ. ಓಪನ್ ಆಗಿ ಎದ್ದೆದ್ರಗಡೆನೆ ಹೇಳ್ದೆ. ಆ ವ್ಯಕ್ತಿಗೆ ಹಂಗೆ ಆಗೋಯ್ತು, ಆಯ್ತಾ. ಏನಕ್ಕಂದ್ರೆ ಅಲ್ಲಿ ದೃಷ್ಟಿ ತುಂಬಾ ಜಾಸ್ತಿ ಆಗಿತ್ತು. ಇವರು, ನಾನು ಅಲ್ಲೇ ಕೂತಿದ್ದೀನಿ, ಆಯ್ತಾ, ಅಲ್ಲಿ ನನಗೆ ತುಂಬಾ ಕ್ಲೋಸ್. ನನಗೆ ಆ ವ್ಯಕ್ತಿ ಆ ಮಟ್ಟಕ್ಕೆ ಬರಕ್ ನಾನೇ ಕಾರಣ, ನಾನು ಅನ್ನೋಕ್ಕಿಂತ ಆ ದೇವಿಗೆ, ಯಕ್ಷಿಣಿ ಕಾರಣ. ಸೊ ನನ್ನ ಮೂಲಕ ಏನೋ ಅಭಿವೃದ್ಧಿ ಮಾಡಿ ಕೊಟ್ಟಿದ್ದಾಳೆ ಆ ವ್ಯಕ್ತಿಗೆ. ಸೊ ಅವರು MLC ಆಗಿದ್ದಾರೆ. ಇವ್ರು ಏನು ಮಾಡ್ತಾರೆ ಅಂದರೆ ಈ ಥರ ತಪ್ಪುಗಳನ್ನ ಮಾಡೋದು. ನಾನು ಹೇಳಿದೆ, ನೋಡಿ ದೇವ್ರ ಮನೆ ತುಂಬ ಇಂಪಾರ್ಟೆಂಟು, ಈ ಥರದ್ದೆಲ್ಲ ಮಾಡಬಾರ್ದು ನೀವು. ನಿಮ್ಮ ಮನೇಲಿ ಈ ಥರ ಎಲ್ಲ ಪಾರ್ಟಿಗಳಾಗಬೇಕಾದ್ರೆ ದೇವ್ರ ಮನೆಯೆಲ್ಲ ಓಪನ್ ಮಾಡಿ ಇಟ್ಕೊಳ್ಳೋದು, ಆಯಿತಾ, ಈ ಥರದನ್ನೆಲ್ಲ ಮಾಡಬಾರ್ದು. ಕೆಲವೆಲ್ಲ ನಾನು ಓಪನ್ ಆಗಿ ಎದ್ದೆದ್ರಗಡೆ ಹೇಳಿದೆ. ಇಲ್ಲ ಗುರುಗಳೇ, ನಮಗೆ ಮಠದ ಸ್ವಾಮಿಗಳೆಲ್ಲ ಪರಿಚಯ ಇದ್ದಾರೆ, ಅವರೆಲ್ಲ ಹೇಳಿದ್ರು ನಮ್ಮ ಮನೆ ತುಂಬ ವೈಬ್ರೇಷನ್ ಆಗಿದೆ. ಹೌದು, ಒಪ್ಕೊಳ್ತೀನಿ, ವೈಬ್ರೇಷನ್ ಆಗಿದೆ. ದೇವ್ರ ಮನೆ ಬಗ್ಗೆ ಏನು ಹೇಳಿದ್ರು ಅವರು? ಇಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಹೌದಾ, ಆಯ್ತು ಅಂತ ಹೇಳ್ಬಿಟ್ಟು ಪ್ರಶ್ನೆ ಹಾಕಿದ್ರೆ ಆ ಪ್ರಶ್ನೆಯಲ್ಲಿ ಬಂತು, ನೆಕ್ಸ್ಟ್ ತೊಂದರೆ ಇದೆ, ಅದ್ರಿಂದಾನೇ ನೆಗೆಟಿವ್ ಇದೆ, ಫುಲ್ಲು ನೆಗೆಟಿವ್ ತುಂಬಿಕೊಂಡಿದೆ ಅಲ್ಲಿ ಅಂತ ಬಂತು. ನಾನು ಹೇಳಿದೆ. ಆಮೇಲೆ ಸೋತ್ ಮೇಲೆ ಬಂದು, ನೀವು ಹೇಳಿದ್ ನಿಜ, ನಾವು ಇವ್ರನ್ನೆಲ್ಲ ನಂಬದ್ವಿ, ನಿಮ್ಮನ್ನ ಒಂಥರ ಏನು ಇವ್ರೇನು ಗುರುಗಳು ಈ ಥರ ಹೇಳಿದ್ರು ಅಂತ ಒಂಥರ ತಿರಸ್ಕಾರ ಭಾವದಲ್ಲಿ ನೋಡಿದ್ವಿ, ನಮ್ಗೆ ತಪ್ಪಾಯ್ತು ಅಂತ ಕಾಲಿಡ್ಕೊಂಡ್ರು. ಆಮೇಲೆ ಆ ದೇವರಿಗೆ ಹೆಂಗೆ ನಾವು ಎನರ್ಜಿ ಕೊಟ್ವಿ ಅಂದರೆ, ಆ ದೇವ್ರನ್ನ, ಮನೆ ದೇವ್ರನ್ನ ಒಂದು ಅಲ್ಲೇ ಅವ್ರ ಮನೇಲೆ ಒಂದು ಸ್ಥಳದಲ್ಲಿ ಇಟ್ಟು ಅದೆಲ್ಲ ದಿಕ್ಶುದ್ಧಿ ಎಲ್ಲ ಮಾಡಿ ಎನರ್ಜಿಯನ್ನು ಕೊಟ್ವಿ, ಆಯ್ತಾ. ಹಾಗಾಗಿ ಇದು ದೇವ್ರ ಮನೆ ವಿಚಾರ ಅಂತಕ್ಕಂಥದ್ದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ. ನಾವು ಬಾಡಿಗೆ ಮನೇಲಿರ್ಬೋದು, ಲೀಸ್ಗೆ ಹಾಕ್ಸ್ಕೊಂಡಿರ್ಬೋದು, ಸ್ವಂತ ಮನೇಲಿರ್ಬೋದು, ಅದು XYZ ನಮ್ಗೆ ಬೇಕಾಗಿಲ್ಲ. ನಮಗೇನು ಅಂದ್ರೆ, ನಾವು ಎಲ್ಲೇ ಯಾವುದೇ ಮನೆಗೆ ಹೋದ್ರು ಕೂಡ, ಬಾಡಿಗೆ ಮನೆ ಆಗಿದ್ರೆ ಅಥವಾ ಲೀಸ್ ಮನೆ ಆಗಿದ್ರೆ, ನಾವು ಅಲ್ಲಿ ಆ ಮನೆ ದೇವ್ರನ್ನ ಎತ್ಕೊಂಡು ಹೋಗ್ತೀವೋ ಏನೋ. ಬಾಡಿಗೆ ಮನೆ ಅಂದ್ಬಿಟ್ಟು ಆ ಬಾಡಿಗೆ ಓನರ್ಗೆನೆ ಆ ದೇವ್ರನ್ನೇನು ಕೊಟ್ಟು ಬಂದ್ಬಿಡಲ್ಲ ನಾವು ಬೇರೆ ಮನೆಗೆ, ಅಲ್ವಾ. ಸೊ ಹಾಗಾಗಿ ಅದು ನಮ್ಮನೆ ದೇವರು, ನಾವು ಅದನ್ನ ಕರೆಕ್ಟಾಗಿ ಕಾಪಾಡ್ಕೋಬೇಕು, ಅದಕ್ಕೆ ನಾವು ಶಕ್ತಿ ತುಂಬಬೇಕು. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಸೊ ಈ ತರ ವಿಚಾರಗಳಿದ್ದಾಗ ಗುರುಗಳ ಹತ್ರ ಕರೆಕ್ಟಾಗಿ ಕೇಳಿ ಯಾವ ತರ ಅದನ್ನ ನಾವು ಕಾಪಾಡ್ಕೋಬೇಕು, ಯಾವ ತರ ಶುಚಿತ್ವವನ್ನ ಅಲ್ಲಿ ಕಾಪಾಡಬೇಕು, ಯಾವ ತರ ಮಂತ್ರಗಳನ್ನ ಹೇಳ್ಬೇಕು. ನೋಡಿ, ಎಷ್ಟೋ ಜನಕ್ಕೆ ನಾವು ಇವತ್ತಿನ ದಿವಸ ಯಂತ್ರ ಕೊಟ್ಟಾಗ ಅದನ್ನ ತಗೊಂಡೋಗಿ ದೇವ್ರ ಮನೇಲಿ ಇಡಿ ಅಂತ ಹೇಳ್ತೀವಿ, ಜಪಗಳನ್ನ ಅಲ್ಲಿ ಕೂತ್ಕೊಂಡು ಮಾಡಿ ಅಂತ ಹೇಳ್ತೀವಿ, ಸಿದ್ಧಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಏನು ಇಲ್ಲ, ದೇವ್ರ ಮನೆ ತುಂಬಾ ಪಾಸಿಟಿವ್ ಆಗಿದ್ದಾಗ ನಿಮ್ಮ ಮನ್ಸಿಗೆ ಎಷ್ಟೇ ಕಷ್ಟ ಇರಲಿ, ಯಾರು ಏನೇ ತೊಂದರೆ ಕೊಟ್ಟಿರಲಿ, ಹೋಗಿ 5 ನಿಮಿಷ ನೀವು ಮುದ್ರೆಯಲ್ಲಿ ಕೂತ್ಕೊಂಡು ಆ ದೇವ್ರನ್ನ ಕರೆಕ್ಟಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಂಥ ಎನರ್ಜಿ ನಮ್ಮಲ್ಲಿ ಪಾಸ್ ಆಗುತ್ತೆ ಅಂದರೆ ಅವೆಲ್ಲ ಏನೂ ಇಲ್ಲ ನೆಗೆಟಿವ್ ಅಂತಕ್ಕಂಥದ್ದು. 2 ಸೆಕೆಂಡಲ್ಲಿ ಹೋಗ್ಬಿಡುತ್ತೆ. ಹಂಗೆ ಇಟ್ಕೊಬೇಕು ಯಾವಾಗಲೂ ದೇವ್ರ ಮನೆನ. ಸೊ ಹಾಗಾಗಿ ದೇವ್ರ ಮನೆ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೀವು ಮನೆ ಕಟ್ಸ್ಬೇಕಾದ್ರೆ ದೇವ್ರ ಮನೆಗೆ ಸ್ಪೆಷಲ್ ಆಗಿರ್ತಕ್ಕಂಥ ಯಂತ್ರಗಳನ್ನೆಲ್ಲ ಹಾಕಿ ಕಟ್ಸೋದು, ಆಯ್ತಾ, ಅಲ್ಲಿ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗಿದ್ದಾಗ ಮತ್ತೆ ದೇವ್ರ ಮನೆ ಬಾಗಿಲು ಕೇಳ್ತಾರೆ ಕೆಲವರು. ದೇವ್ರಿಗೆ ನೋಡಿ ಯಾವುದೇ ದಿಕ್ಕಿಲ್ಲ, ನಾವು ಮಾತ್ರ ಕರೆಕ್ಟ್ ಆಗಿರುವಂತ ಬಾಗಿಲಲ್ಲಿ ಇಟ್ಕೋಬೇಕು. ನಾವು ನಮ್ಗೆ ಪೂರ್ವ
ಕರೆಕ್ಟಾಗಿ ಬಂದರೆ ಪೂರ್ವ ದಿಕ್ಕಿಗೆ ನಾವು ಬಾಗಿಲು ಇಟ್ಕೋಬೇಕು. ದೇವ್ರನ್ನ ಬೇಕಾದ್ರೆ ದೇವ್ರ ಮನೆ ಬಾಗಿಲು ಬೇಕಾದ್ರೆ ಪಶ್ಚಿಮಕ್ಕೆ ಮಾಡ್ಕೋಬಹುದು, ಆದರೆ ನಾವು ಕೂತ್ಕೊಳ್ಳೋದು ಪೂರ್ವಕ್ಕೆ ಕೂತ್ಕೊಳ್ತೀವಲ್ವಾ. ಹೌದು, ಪಶ್ಚಿಮಕ್ಕೆ ಬಾಗಿಲಿದ್ರು ಕೂಡ ದೇವರಿಗೆ ಅಭಿಮುಖವಾಗಿ ನಾವು ಎದುರುಗಡೆ ಕೂತ್ಕೊಳ್ತೀವಿ. ಸೊ ಮುಖ ಪೂರ್ವಕ್ಕೆ ನಮ್ದು ಪೂರ್ವಕ್ಕೆ ಇಲ್ಲ ಉತ್ತರಕ್ಕೆ ಇರ್ಬೇಕು ನಾವು ಕೂತ್ಕೊಳ್ಳೋದು. ಆಯ್ತಾ, ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ದೇವರಿಗೇನು ಆ ತರ ಏನಿಲ್ಲ, ದಕ್ಷಿಣಕ್ಕೆ ಬೇಕಾದ್ರೂ ದೇವ್ರ ಮನೆ ಬಾಗಿಲು ಇದ್ರು ಕೂಡ ದೇವ್ರನ್ನ ನಾವು ಪೂರ್ವಕ್ಕೋ ಉತ್ತರಕ್ಕೋ ಇಟ್ಕೊಂಡು ನಾವು ಕೂತ್ಕೋಬಹುದು, ಏನ್ ತೊಂದರೆ ಇಲ್ಲ. ಈ ತರ ಇರುತ್ತೆ. ಸೊ ಹಾಗಾಗಿ ದೇವ್ರ ಮನೆ ವಿಚಾರ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ದೇವ್ರಿಗೆ ಶಕ್ತಿ ತುಂಬೋದು ನಮ್ಮ ಕೈಲೇ ಇದೆ. ದೇವ್ರ ಮನೆ ಯಾವ ತರ ನಾವು ರಕ್ಷಣೆ ಮಾಡ್ತೀವೋ ಅದೇ ತರ ನಮ್ಮ ರಕ್ಷಣೆ, ನಮ್ಮ ಮನೆಯವರ ರಕ್ಷಣೆ, ನಮ್ಮ ಕುಲದ ರಕ್ಷಣೆ ಎಲ್ಲವೂ ರಕ್ಷಣೆಯಾಗಿ ನಾವು ಒಂದು ಜೀವನದಲ್ಲಿ ಒಂದು ಎತ್ತರ ಸ್ಥಾನಕ್ಕೆ ಹೋಗ್ತೀವಿ ಅಂತಕ್ಕಂಥದ್ದನ್ನ ನಾನು ಹೇಳ್ಬೋದು. ಸೂಪರ್ ಸರ್, ತುಂಬ ಒಳ್ಳೆ ವಿಚಾರ ಹೇಳಿದ್ರಿ. ಯಾಕಂದರೆ ಸ್ಪೆಷಲಿ ಎಲ್ಲ ಮನೆ ದೇವರುಗಳು, ಸ್ಪೆಷಲಿ ಕೆಲವೊಂದು ಮನೆಗಳಲ್ಲಿ ಕಷ್ಟಕ್ಕೆ ಸಿಗಾಕೊಂಡ್ಬಿಟ್ಟಿರ್ತಾರೆ. ಆ ಒಂದು ಮನೆಗಳವರು ಎಲ್ಲನೂ ಚೆಕ್ ಮಾಡಿದಾಗ ನಿಮ್ಮ ಮನೆ ದೇವರು ಬಂಧನ ಆಗೈತೆ, ಈ ವಿಚಾರಗಳೆಲ್ಲ ತಿಳಿಸ್ತಾರೆ. ಸೊ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಯಾರಿಗಾದ್ರೂ ಮನೆ ದೇವರು ಕಷ್ಟದಲ್ಲಿ ಸಿಕ್ಕಾಕೊಂಡು ಆ ಒಂದು ಕುಟುಂಬದಿಂದ ಆಚೆ ಬರಬೇಕಂದ್ರೆ ಆ ದೇವರಿಗೆ ಶಕ್ತಿ ತುಂಬಿದಾಗ ಆ ಮನೆ ದೇವರು ಬಂದು ಆ ಕುಟುಂಬನ ರಕ್ಷಣೆ ಮಾಡುತ್ತೆ. ಇದು ಸತ್ಯ. ಯಾಕಂದರೆ ಎಲ್ಲ ಕಡೆ ಒಂದು ದೇವರುಗಳನ್ನ ಪೂಜೆ ಮಾಡೋದು, ಮನೆ ಒಳಗಡೆ ಒಂದು ಮನೆ ದೇವ್ರನ್ನ ಪೂಜೆ ಮಾಡೋದು ಸಾಮಾನ್ಯ. ಬಟ್ ಆ ದೇವರಲ್ಲಿ ಶಕ್ತಿ ನಾವು ಇಲ್ಲ, ಮತ್ತು ಶಕ್ತಿ ಇದೆಯೋ ಇಲ್ಲೋ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಇಲ್ಲ ಅಂದಾಗ ಅದಕ್ಕೆ ತುಂಬ್ಕೊಬೇಕು, ಇದ್ದರೆ ಸಂತೋಷ. ಸೊ ಈ ವಿಚಾರನ ತುಂಬ ಡೀಟೇಲಾಗಿ ಬಿಡಿಸಿ ತಿಳಿಸಿದ್ದಾರೆ ಸಂತೋಷ್ ಭಟ್ರು. ಇದ್ರ ಬಗ್ಗೆ ಇನ್ನೂ ಏನಾದರೂ ಪ್ರಶ್ನೆ ಇತ್ತಂದರೆ ಡೈರೆಕ್ಟ್ ನೀವು ಅವ್ರ ಜೊತೆ ಮಾತಾಡ್ಬೋದು, ಅದಕ್ಕೆಲ್ಲ ಅವರು ಆನ್ಸರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.